ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ನಾನು ಒಂದ್ ಸ್ವಲ್ಪ ಇಷ್ಟ ಇಲ್ದಿರನೆ ಶೂಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಇದು ಹಬ್ಬಕ್ಕಿಂತ ಮುಂಚೆ ಶೂಟ್ ಮಾಡಿದ್ದಿದ್ದಂತ ವ್ಲಾಗು. ಆದ್ರೆ ನಾನು ಇವಾಗ ಅದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಜಸ್ಟ್ ಒಂದ್ ದಿನದ್ದಲ್ಲ, ಒಂದು 3-4 ದಿನದ ವ್ಲಾಗ್ಸ್‌ನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್‌ನ ನಾನು ಆಡ್ ಮಾಡಿದ್ದೀನಿ. ಯಾಕೆ ಬೇಸರ ಅಂತ ಅಂದ್ಬಿಟ್ಟು ಹೇಳ್ದೆ ಅಂತಂದ್ರೆ, ನೀವು ಈ ವ್ಲಾಗ್‌ನ ಮುಂದೆ ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಅಂತ ಹೇಳಿ ಅನ್ಕೊಂತೀನಿ. ಫಸ್ಟ್ ಆಫ್ ಆಲ್ ನಾನು ಶೂಟ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಏನು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಲೈಫ್‌ದು ಏನಿದೆ ಅದನ್ನ ನಾನು ಅಟ್‌ಲೀಸ್ಟ್ ಒಂದು 50% ಆದ್ರೂ ಅಪ್ಡೇಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ. ಸೊ ಇದನ್ನು ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ಹಂಗಾಗಿ ಇದನ್ನ ಶೂಟ್ ಮಾಡ್ಕೊಂಡೆ. ಅದನ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ಈ ತಿಂಗಳಲ್ಲಿ ನಾನು ಇಂಡಸ್ ವ್ಯಾಲಿಯಿಂದ ತರಿಸಿರುವಂತದ್ದು ಬಂದು 2 ಪ್ರಾಡಕ್ಟ್. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಆಗಿರತ್ತೆ. ಇದು ಟ್ರಿಪ್ಲೆ ಮತ್ತೆ ಹಾಗೇನೆ ಇಂಡಕ್ಷನ್ ಬಾಟಮ್ ನ ಹೊಂದಿರತ್ತೆ. ಮತ್ತೆ ಇದು 100% ಸೇಫ್, ಹಾಗೆ ISI ಮಾರ್ಕ್ ನ ಸಹ ಹೊಂದಿರತ್ತೆ. ಮತ್ತೆ ಇದು ಬಂದು 3 ಇಯರ್ಸ್ ವಾರಂಟಿ ಇರತ್ತೆ. ಇದರಲ್ಲಿ 2 ಕುಕ್ಕರ್ಸ್ ಬರುತ್ತೆ. ಅಂದ್ರೆ 3 ಲೀಟರ್ದು ಒಂದು, 4 ಅಂದ್ರೆ 4.5 ಲೀಟರ್ಸ್ ಒಂದು ಕುಕ್ಕರ್ ಬರುತ್ತೆ. ನಾನು 3 ಲೀಟರ್ಸ್ ನ ತರಿಸ್ಕೊಂಡಿದ್ದೀನಿ. ನೀವು ನನ್ನ ವಿಡಿಯೋಸ್ ನ ನೋಡಿದ್ರೆ ನಮ್ಮ ಮನೇಲಿ ಆಗ್ಲೇನೆ ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ಸ್ ಇದೆ. ಬಟ್ ಒಂದು ಮಾತ್ರ ಬೇರೆದಿತ್ತು. ಸೊ ಅದನ್ನ ನಾನು ರೀಪ್ಲೇಸ್ ಮಾಡ್ಬೇಕಿತ್ತು. ಹಂಗಾಗಿ ನಾನು ಈ ಕುಕ್ಕರ್ನ ತರಿಸ್ಕೊಂಡಿದ್ದೀನಿ. ಇನ್ನೊಂದು ಪ್ರಾಡಕ್ಟ್ ಬಂದು ನಾನು ಐರನ್ದು ಫ್ರೈಯಿಂಗ್ ಪ್ಯಾನ್ ನ ತರಿಸ್ಕೊಂಡಿದ್ದೀನಿ. ಇದು ಬಂದು ಆಕ್ಚುಲಿ ಸ್ಟೀಲ್ ಕೂಲ್ ಟಚ್ ಹ್ಯಾಂಡಲ್ ಇರತ್ತೆ, ಮತ್ತೆ ಸಿಲಿಕಾನ್ ಗ್ರಿಪ್ ಇರತ್ತೆ. ಹಾಗೆ ಇದು ಪ್ರೀ ಸೀಸನ್ಡ್ ಮತ್ತೆ ಟಾಕ್ಸಿನ್ ಫ್ರೀ. ಇದು ಅಷ್ಟೇನೆ ಇಂಡಕ್ಷನ್ ಸ್ಟವ್ ಒಂದ್ ವೇಳೆ ಯೂಸ್ ಮಾಡ್ತಿದ್ರೆ ಇದನ್ನು ಆರಾಮ್ಸೆ ನಾವು ಯೂಸ್ ಮಾಡ್ಕೊಬಹುದು. ಇದರಲ್ಲಿ ನಮ್ಗೆ 2 ಸೈಜ್ ಇರತ್ತೆ. ಒಂದು ಬಂದು 2 ಲೀಟರ್ಸ್, ಅದು 25 ಸೆಂಟಿಮೀಟರ್ ಇರತ್ತೆ. ಇನ್ನೊಂದು ಬಂದು 2.5 ಲೀಟರ್ಸ್, ಅದು ಬಂದು 30.8 ಸೆಂಟಿಮೀಟರ್ಸ್ ಆಗಿರತ್ತೆ. ನಾನು ಈ ಗೋಬಿ ಮಂಚೂರಿಯನ್ ಆಗಿರ್ಬೋದು, ಹಾಗೇನೆ ಫ್ರೈಡ್ ರೈಸ್ ಇಂಥವೆಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡಿದೀನಿ. ಸ್ಟೀಲ್ದು ಫ್ರೈಯಿಂಗ್ ಪ್ಯಾನ್ಸ್ ನಮ್ಮ ಮನೇಲಿ ಇದೆ, ಬಟ್ ಐರನ್ ಇರ್ಲಿಲ್ಲ. ಹಂಗಾಗಿ ಇದು ಒಂದ್ ಇರ್ಲಿ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಈ ಮಂತ್ ಅಲ್ಲಿ ನಾನು ಇದನ್ನ ತರಿಸ್ಕೊಂಡಿರೋಂಥದ್ದು. ಇದ್ರದ್ದು ಲಿಂಕು ಹಾಗೇನೆ ಇನ್ನು ಕೆಲವೊಂದು ನಾನೇನ್ ಇಂಡಸ್ ವ್ಯಾಲಿದು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀನಿ ಅದ್ರದ್ದು ಲಿಂಕ್ಸ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಒಂದ್ಸತಿ ಆ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಒಂದ್ ವೇಳೆ ನೀವು ಪರ್ಚೇಸ್ ಮಾಡ್ತೀನಿ ಅನ್ನೋಂಗಿದ್ರೆ ನನ್ನ ಕೂಪನ್ ಕೋಡ್ ಆದ ಪುಷ್ಪಾ ಮಹೇಶ್ ಅಂತ ಹೇಳಿ ನೀವು ಹಾಕಿದ್ರೆ ನಿಮ್ಗೆ ಒಂದು 12% ಡಿಸ್ಕೌಂಟ್ ಸಹ ಸಿಗತ್ತೆ. ಟಿಫನ್ಗೆ ಅವತ್ತು ಬಂದು ನಾನು ವೆಜಿಟೇಬಲ್ ರೈಸ್ ಏನೋ ಮಾಡಿದ್ದೆ. ಟಿಫನ್ ಎಲ್ಲ ಮಾಡ್ಕೊಂಡು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲ್ಸಗಳಾದ್ಮೇಲೆ ಅನಿದು ಕೆಲವೊಂದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಬೇಕಿತ್ತು. ಹಂಗಾಗಿ ನಾನು ಅವಳ ರೂಮ್ಗೆ ಹೋದೆ. ಏನಕ್ಕೆ ನಾನು ಅವಳ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಅಂದ್ರೆ, ಸುಮಾರು ಜನ ನೀವು ಎಲ್ಲ ಕೇಳ್ತಿದ್ರಿ ಅನಿದು ಕಾಲೇಜ್ ಆದ್ಮೇಲೆ ಅವಳದು ನೆಕ್ಸ್ಟ್ ಏನ್ ಮಾಡ್ತಾಳೆ, ಅವಳು ಕಾಲೇಜ್ ಯಾಕೆ ಹೋಗ್ತಾ ಇಲ್ಲ, ರಜಾನ ಏನು ಅಂತ ಕೆಲವರು ನನ್ಗೆ ಕಮೆಂಟ್ ಅಲ್ಲಿ ಕೇಳ್ತಿದ್ರಿ. ಬಟ್ ನಾನು ಯಾರಿಗೂ ಆನ್ಸರ್ ಮಾಡಿರ್ಲಿಲ್ಲ. ಬಟ್ ಏನಂದ್ರೆ ನಾನು ಯುಗಾದಿ ವ್ಲಾಗ್ ಹಾಕಿದ್ದಾಗ ಅದ್ರಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ಹಬ್ಬದ ದಿನಾನೇ ಅವಳಿಗೆ ಒಂದು ಈ ಮೇಲ್ ಬಂದಿತ್ತು. ಅವಳೊಂದು ಕಾಲೇಜ್ಗೆ ಅಪ್ಲೈ ಮಾಡಿದ್ಲು, ಅಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾನು ಯಾವುದೇ ರೀತಿ ಅವಳ ಎಜುಕೇಶನ್ ಅಪ್ಡೇಟ್ ನಾನು ಯಾವತ್ತೂ ಕೊಟ್ಟಿರ್ಲಿಲ್ಲ. ಇವಾಗ್ಲೂ ಕೊಡೋದು ಬೇಡ ಅನ್ನೋ ತರಾನೇ ಇತ್ತು. ಯಾಕಂದ್ರೆ ನನ್ಗೆ ಇಷ್ಟ ಇರ್ಲಿಲ್ಲ ಅವಳು ಹೋಗೋದು. ಬಟ್ ಆಮೇಲೆ ಯೋಚನೆ ಮಾಡ್ದೆ, ಈಗ ಕಮಿಂಗ್ ವ್ಲಾಗ್ಸ್ ಅಲ್ಲಿ ಹನಿ ಕಾಣಿಸ್ದೇ ಇದ್ದಾಗ ನೀವು ಎಲ್ಲ ಕೇಳ್ತೀರಾ. ಮತ್ತೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಿದ್ದಾಳೆ ಹನಿ ಅನ್ನೋದು ಎಲ್ಲಾರ್ಗು ಒಂದು ಕ್ಯೂರಿಯಾಸಿಟಿ ಇರತ್ತೆ. ಅದ್ರ ಜೊತೆಗೆ ನನ್ನ ಮಕ್ಕಳನ್ನ ನೀವೆಲ್ಲ ತುಂಬಾನೇ ಇಷ್ಟ ಪಡ್ತೀರಾ ಸಹ. ಸೊ ಹಂಗಿದ್ದಾಗ ನಾನು ಅವಳ ಲೈಫ್ ಅಪ್ಡೇಟ್ ಸ್ವಲ್ಪನಾದ್ರೂ ಕೊಡ್ಲೇಬೇಕಾಗತ್ತಲ್ವಾ. ಹಂಗಾಗಿ ನಾನು ಶೇರ್ ಮಾಡ್ಕೊಂತಾ ಇದ್ದೀನಿ. ಯಾಕೆ ನನ್ಗೆ ಇಷ್ಟ ಅಂದ್ರೆ ಮಕ್ಕಳು ಓದೋದು ಅನ್ನೋದು ಎಲ್ಲಾ ತಂದೆ ತಾಯಿಗೂ ಇಷ್ಟಾನೇ. ಫಸ್ಟ್ ಆಫ್ ಆಲ್ ಅಶ್ವಿನಿ ಮಾಸ್ಟರ್ಸ್ ಮಾಡೋದಕ್ಕೆ ಮಾಡ್ತಿದ್ದಾಳೆ. ಸೊ ನಾನು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಹೇಳೋದ್ನಲ್ಲ. ನನ್ಗೆ ಇವನ್ ಇಲ್ಲಿ ವಾಯ್ಸ್ ಓವರ್ ಕೊಡುವಾಗ್ಲೂ ಎಲ್ಲೋ ಒಂದ್ ಕಡೆ ಬೇಸರ ಅನ್ನೋದು ಇದ್ದೇ ಇತ್ತು ಮನ್ಸಲ್ಲಿ.
ಸೊ ಮಾಸ್ಟರ್ಸ್ಗೆ ಅಂತ ಹೇಳಿ ಹೋಗ್ತಿರೋದ್ರಿಂದ ನಾನು ಅವಳ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಮಕ್ಕಳು ಓದೋದು ಪ್ರತಿಯೊಂದು ತಂದೆ ತಾಯಿಗೂ ಇಷ್ಟನೇ, ಅದು ಯಾರು ಇಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಹನಿ ಬಂದು ಮಾಸ್ಟರ್ಸ್ ಮಾಡಕ್ಕೆ ಬೆಂಗಳೂರಿಂದ ಹೊರಗಡೆ ಹೋಗ್ತಿದ್ದಾಳೆ. ಅದು ಸ್ವಲ್ಪ ನನಗೆ ಬೇಸರವಾಗಿರುವಂತ ವಿಚಾರ. ಫಸ್ಟ್ ನಾನು ಬೇಡ ಅಂತಾನೆ ಹೇಳ್ಬಿಟ್ಟಿದ್ದೆ, ಅಂದ್ರೆ ಇಲ್ಲೇ ಇದ್ದು ಮಾಡಮ್ಮ, ಬೆಂಗಳೂರಲ್ಲೇ ಮಾಡು ಅಂತ ಹೇಳಿದ್ದೆ. ಬಟ್ ಅವಳಿಗೆ ತುಂಬಾನೇ ಆಸೆ ಇತ್ತು. ಅವಳು ಆ ಕಾಲೇಜಲ್ಲೇ ನಾನು ಮಾಸ್ಟರ್ಸ್ ಮಾಡಬೇಕು ಅನ್ನೋದು ಅವಳದು ಒಂದು ಕನಸಾಗಿತ್ತು. ಬಿಕಾಸ್ ಅವಳು ಕಮ್ಮಿಂಗ್ ಕೆರಿಯರ್ಗೆ ಅದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅಂದ್ರೆ ಕೆಲವು ಏನಾಗುತ್ತೆ ಅಂತಂದ್ರೆ, ಈಗ ನಾವು ಅನ್ಕೊಂತೀವಿ ಯಾವ ಸ್ಕೂಲ್ ಓದೋ ಮಕ್ಕಳು ಯಾವ ಸ್ಕೂಲಲ್ಲಿ ಇದ್ರು ಓದ್ತಾರೆ, ಯಾವ ಕಾಲೇಜ್ಗೆ ಹೋದ್ರು ಓದ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಕೆಲವೊಂದು ಕೋರ್ಸಸ್ಗೆ ರೆಪ್ಯೂಟೆಡ್ ಕಾಲೇಜಸ್ ಅಂತ ಕೆಲವು ಇರತ್ತೆ. ಬಟ್ ಅಲ್ಲಿ ಓದಿದ್ರೇನೆ ಅವ್ರ ಕೆರಿಯರ್ಗೆ ಅದು ಸ್ವಲ್ಪ ಚೆನ್ನಾಗಿರತ್ತೆ ಅನ್ನೋದು ಇರುತ್ತಲ್ವಾ. ಸೊ ಹಂಗಾಗಿ ಅವಳು ಅಲ್ಲೇ ಓದ್ಬೇಕು ಅಂತ ಹೇಳಿದ್ಲು. ನನ್ಗೆ ಸ್ವಲ್ಪ ತುಂಬಾನೇ ಬೇಸರ. ಆಮೇಲೆ ನಮ್ಮ ಮನೆಯವರು ನನ್ಗೆ ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಅಂದ್ರೆ ಮಕ್ಕಳನ್ನ ನಾವು ಯಾವತ್ತೂ ಆಗ್ಲಿ ತಂದೆ ತಾಯಿ ಆದವರು ಆಕಾಶದಲ್ಲಿ ಹಾರೋದಕ್ಕೆ ನಾವು ರೆಕ್ಕೆಗಳಾಗ್ಬೇಕೇ ಹೊರ್ತು ಆ ಮಕ್ಕಳನ್ನ ನಾವು ಪಂಜರದಲ್ಲಿ ಕೂಡಾಕ್ಬಾರ್ದಮ್ಮ. ಸೊ ಅವ್ರನ್ನ ಹಾರಾಡಕ್ಕೆ ಬಿಡೋಣ, ಅವ್ರಿಗೆ ಅದ್ ಒಂದು ಫ್ರೀಡಮ್ ನಾವು ಕೊಡ್ಬೇಕು. ಅದ್ರಲ್ಲೂ ನಮ್ಮ ಮಕ್ಕಳು ಎಜುಕೇಶನ್ ವೈಸ್ ಅಲ್ವಾ ಮಾಡ್ತಾ ಇರೋದು. ನಾವೇ ಇವಾಗ ಅವಳನ್ನ ನಿನ್ನ ಒಂದು ಸೆಂಟಿಮೆಂಟ್ಗೆ ನೀನು ಒಂದು ಎಮೋಷನಲ್ ಆಗಿ ಅವಳನ್ನ ನೀನು ಇದು ಮಾಡ್ಕೊಂಡ್ರೆ ಮುಂದೆ ಅವಳ ಫ್ಯೂಚರ್ನು ಸಹ ನಾವು ಯೋಚನೆ ಮಾಡ್ಬೇಕಲ್ವಾ ಅಂತ ಹೇಳಿ. ಅಂದ್ರೆ ನಮ್ಮ ಮನೆಯವರು ಈ ವಿಚಾರಗಳಿಗೆ ಬಂದ್ರೆ ಮಕ್ಕಳಿಗೆ 100ಗೆ ಒಂದು 1000% ಸಪೋರ್ಟ್ ಮಾಡ್ತಾರೆ. ಏನೇ ಆಗ್ಲಿ ನೀವು ಅಂದ್ರೆ ಮಾಡಿ, ನಾನಿದ್ದೀನಿ ನಿಮ್ಗೆ, ನೀವ್ ಎಲ್ಲಿ ಓದ್ತಿರೋ ಓದಿ, ಏನ್ ಓದ್ತಿರೋ ಓದಿ ಅಂತ ಅವ್ರು ಫುಲ್ಲು ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗೆ. ಬಟ್ ನನ್ಗೇನು ಪ್ರಾಬ್ಲಮ್ ಇಲ್ಲ ಓದೋದು. ತುಂಬಾ ಖುಷಿ ನನ್ ಮಕ್ಳು ಅಷ್ಟ್ ಚೆನ್ನಾಗಿ ಓದ್ತಾರೆ ಅನ್ನೋದು ಎಲ್ಲ ಖುಷಿನೇ. ಆದ್ರೆ ಅವಳು ಸ್ವಲ್ಪ ದೂರ ಹೋಗ್ತಿದ್ದಾಳಲ್ವಾ ಅನ್ನೋದು ನನ್ಗೊಂಚೂರು, ಅದು ಒಂಚೂರಲ್ಲ ತುಂಬಾನೇ ಬೇಜಾರಿತ್ತು ಅಷ್ಟೇನೆ. ಆದ್ರೆ ನಾನು ಆಮೇಲೆ ಯೋಚನೆ ಮಾಡ್ದೆ, ಕರೆಕ್ಟ್ ನನ್ ಮಗಳು ಅವಳು ಫ್ಯೂಚರು ಅವಳ ಕೆರಿಯರ್ನು ನೋಡ್ಕೋಬೇಕು. ಅಮ್ಮ ಅಮ್ಮ ಅನ್ಕೊಂಡು ಅಮ್ಮನ್ ಸೆರ್ಗೆ ಇಟ್ಕೊಂಡು ಎಷ್ಟು ದಿನ ಇರಕ್ಕಾಗತ್ತಲ್ವಾ. ಅವಳು ಏನೋ ಒಂದು ಗೋಲ್ ಇಟ್ಕೊಂಡಿದ್ದಾಳೆ, ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅದನ್ನ ನಾನು ಅವಳಿಗೆ ಒಂದು ಆಸ್ ಎ ಪೇರೆಂಟ್ ನಾನು ಅವಳಿಗೆ ಸಪೋರ್ಟ್ ಮಾಡ್ಬೇಕು, ಅವಳನ್ನ ಡಿಸ್ಕರೇಜ್ ಮಾಡಬಾರ್ದು ಅಂತ ಹೇಳಿ ಅನ್ಕೊಂಡೆ. ಆಮೇಲೆ ನನ್ನ ಮಗಳು ನನ್ಗೆ ಒಂದ್ ಮಾತು ಹೇಳಿದ್ಲು, ಅಮ್ಮ ಹರ್ಷಿಣಿ ಮಹೇಶ್ ಅಂತ ಅಂದ್ಬಿಟ್ಟು ಯಾರಾದ್ರೂ ನನ್ನ ಹೆಸರನ್ನ ಹೊಡೆದ್ರೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬರಬಾರ್ದಮ್ಮ. ನಾನು ಏನ್ ಅಚೀವ್ ಮಾಡಿದೀನಿ, ನನ್ನ ಅಚೀವ್ಮೆಂಟ್ಸ್ ಬರಬೇಕು, ನನ್ಗೆ ಕೆಲವೊಂದು ರಿಸರ್ಚ್ ಮಾಡ್ಬೇಕು ಅನ್ನೋದೆಲ್ಲ ಆಸೆ ಇದೆ. ಸೊ ನಾನೇ ಕೆಲವೊಂದು ಆರ್ಟಿಕಲ್ಸ್ನೆಲ್ಲ ಬರೀಬೇಕು ಅನ್ನೋದು ನನ್ನ ಆಸೆ ಇದೆ ಅಮ್ಮ. ಸೊ ನನ್ನ ಹೆಸರು ಹೊಡೆದಿದ ತಕ್ಷಣ ನಾನು ಬರೆಯೋ ಅಂತ ಆರ್ಟಿಕಲ್ಸ್ ಆಗಿರ್ಬೋದು, ನಾನು ಮಾಡಿರೋ ಅಂತ ರಿಸರ್ಚ್ ಆಗಿರ್ಬೋದು, ಅದು ಸಿಗಬೇಕು. ನನ್ಗೆ ನಾರ್ಮಲ್ ಆಗಿ ಸುಮ್ನೆ ಏನೋ ಒಂದು ಮಾಡಕ್ಕೆ ಇಷ್ಟ ಇಲ್ಲ. ನಾನ್ ನಿಮ್ಮಿಬ್ಬರನ್ನು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಮ್ಮ ಅಂತ ಹೇಳಿದಾಗ, ಹೌದಲ್ವಾ ನನ್ ಮಗಳು ಹೇಳ್ತಾ ಇರೋದು ಕರೆಕ್ಟೇ. ನನಗ್ ಕಷ್ಟ ಆಗತ್ತೆ, ಬಟ್ ಆ ಕಷ್ಟನ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ ಫೈನಲ್ ಆಗಿ ನಾನು ಒಪ್ಕೊಂಡೆ. ಇದು ಬಂದು ರಕ್ಷಾ ಬಂಧನ ದಿನ. ಅವತ್ತು ನಾವು ಅಮ್ಮನ ಮನೆಗೆ ಹೋಗಿದ್ವಿ. ಇನ್ನ ಅಣ್ಣ ಬಂದು ಎಲ್ಲ ಡೀಟೇಲ್ ಆಗಿ ವಿಚಾರಿಸ್ಕೊಂತಾ ಇದ್ರು ಹನಿ ಬಗ್ಗೆ. ಅಂದ್ರೆ ಅವಳು ಯಾವತ್ತು ಹೋಗೋದು, ಹೆಂಗೆ, ಏನ್ ಮಾಡಿದ್ದೀರಾ ಹಾಸ್ಟೆಲ್ ಎಲ್ಲ, ಅಂದ್ರೆ ಅದಕ್ ಮುಂಚೆನೂ ಎಲ್ಲ ಡೀಟೇಲ್ಸು ನನ್ನ ತಂಗಿದಿರ್ಗಾಗ್ಲಿ ಅಣ್ಣ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೆ ನಾನು. ಬಟ್ ಇನ್ನೂ ಒಂದ್ಸತಿ ಅಣ್ಣಕ್ಕೆ ಅಂದ್ರೆ ವಿಚಾರಿಸ್ತಾನೆ ಇರ್ತಾರೆ. ನಮ್ ಝಾನ್ಸಿ ವಾಣಿ ಆಗಿರ್ಬೋದು, ಪ್ಲಸ್ ಇವನ್ ನಮ್ಮ ಅಣ್ಣ ಆಗಿರ್ಬೋದು, ಹಾಗೆ ನಮ್ ನಾದ್ನಿನೂ ಅಷ್ಟೇನೆ. ನಮ್ ನಾದ್ನಿ ಮಕ್ಕಳು ಅಷ್ಟೇ, ಅವರು ದೊಡ್ಡವ್ರು ಇಬ್ರು ಡಾಕ್ಟರ್ಸ್ ಓದ್ತಿದ್ದಾರೆ. ಅವರು ಅಷ್ಟೇ ಅವಾಗ ಫೋನ್ ಮಾಡ್ಬಿಟ್ಟು ಎಲ್ಲ ಕೇಳ್ತಾ ಇದ್ರು, ಯಾವತ್ತು ಹೋಗೋದು, ಹಾಸ್ಟೆಲ್ ಆಯ್ತಾ, ಹೆಂಗೆ ಏನು ಅನ್ಬಿಟ್ಟು ಅವರು ವಿಚಾರಿಸೋರು. ಎಲ್ಲಾರ್ಗೂ ಹೇಳಿದ್ವಿ ನಾವು, ಯಾರ್ಯಾರು ನಮ್ಮನ್ನ ಕೇಳಿದಾರೋ ಅವ್ರಿಗೆಲ್ಲ ನಾವು ಅಪ್ಡೇಟ್ ಮಾಡಿದ್ವಿ. ಮತ್ತೆ ಅವತ್ತು ಅಣ್ಣನು ಸ್ವಲ್ಪ ಅದೇ ಎಲ್ಲ ಇನ್ನೇನೇನಿರತ್ತಲ್ವಾ ಅದನ್ನೆಲ್ಲ ಸ್ವಲ್ಪ, ಮತ್ತೆ ಹಾಗೇನೆ ನನ್ನ ತಂಗಿದೀರುನು ಹನಿಗೆ ಸ್ವಲ್ಪ ಎಲ್ಲ ಪ್ರಿಕಾಷನ್ಸ್ ಇದ್ದೇ ಇರತ್ತಲ್ವಾ, ಮಗು ಅಷ್ಟು ದೂರ ಹೋಗ್ತಿದ್ದಾಳೆ ಅಂದ್ಬಿಟ್ಟು. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಮನೆಯಲ್ಲಿ ನಾನೇ ದೊಡ್ಡ ಮಗಳು. ಅಂದ್ರೆ ಅಣ್ಣ ನನ್ಕಿಂತ ದೊಡ್ಡವರೇ, ಆದ್ರೆ ಹೆಣ್ಮಕ್ಳಲ್ಲಿ ನಾನೇ ದೊಡ್ಡವರಾಗಿರೋದ್ರಿಂದ ನನ್ಗೆ ಫಸ್ಟ್ ಮದ್ವೆ ಆಯ್ತಲ್ವಾ. ಹನಿ ಬಂದು ನಮ್ಮ ಫ್ಯಾಮಿಲಿಲಿ ಒಂದ್ ದೊಡ್ಡ ಮೊಮ್ಮಗಳಾಗ್ತಾಳೆ.
ಅಂದ್ರೆ ಅಮ್ಮನ ಕಡೆ ಫ್ಯಾಮಿಲಿಗೆ ತಗೊಂಡ್ರೆ. ಸೊ ಎಲ್ಲರಿಗೂ ಅವಳಂದ್ರೆ ತುಂಬಾ ಒಂಥರ ಸ್ಪೆಷಲ್ ಕೇರು. ಯಾಕಂದ್ರೆ ಅವಳು ಫಸ್ಟ್ ಮೊಮ್ಮಗು. ಆ ಟೈಮಲ್ಲಿ ನಮ್ ಝಾನ್ಸಿ ವಾಣಿಗೆ ಯಾರಿಗೂ ಮದ್ವೆನೇ ಆಗಿರ್ಲಿಲ್ಲ. ಪ್ಲಸ್ ಇವನ್ ನಮ್ಮ ಅತ್ತಿಗೆನೂ ಅಷ್ಟೇ ಮಾವನ್ ಮಗಳನ್ನೇ ಮದ್ವೆ ಮಾಡ್ಕೊಂಡಿರೋದಲ್ವಾ ಅಣ್ಣನ್ಗೆ. ಅವಳುನು ಅವಾಗ ಬಂದು ಹೋಗೋದು, ಅವಳಿಗೂ ಒಂದು ಅಟ್ಯಾಚ್ಮೆಂಟ್ ಇತ್ತು ನಮ್ಮ ಹನಿ ಮೇಲೆ. ಸೊ ಎಲ್ಲರಿಗೂ ಅಷ್ಟೇನೆ ಅವಳಂದ್ರೆ ಒಂಥರ ತುಂಬಾನೇ ಮುದ್ದು ಪ್ರೀತಿ ಅಂತಾನು ಹೇಳ್ಬೋದು. ಈಗ ನನ್ನ ತಂಗಿದಿರು ಅಷ್ಟೇ, ಅವಳನ್ನ ಅಕ್ಕನ ಮಗಳು ಅನ್ನೋ ತರ ಮಾತಾಡೋದೇ ಇಲ್ಲ, ನಮ್ ದೊಡ್ಡ ಮಗಳು ಅನ್ನೋ ತರಾನೇ ಫೀಲ್ ಮಾಡ್ಕೊಂತಾರೆ ಅವ್ರುನು. ಸೊ ಎಲ್ಲಾರ್ಗೂ ಒಂದ್ ಸ್ವಲ್ಪ ಒಂದ್ ಕಡೆ ಖುಷಿನೂ ಇತ್ತು, ಮಗು ಏನೋ ಒಂದ್ ಅಚೀವ್ ಮಾಡಕ್ ಹೋಗ್ತಿದೆ ಅಂತ. ಇನ್ನೊಂದ್ ಕಡೆ ಸ್ವಲ್ಪ ದೂರ ಹೋಗ್ತಿದ್ದಾಳೆ ಅನ್ನೋದು ಬೇಸರನೂ ಇತ್ತು, ಪ್ಲಸ್ ಭಯಾನೂ ಇತ್ತು. ಸೊ ಅವಳಿಗೆ ಏನೇನ್ ಹೇಳ್ಬೇಕೋ ಎಲ್ಲಾ ತರಾನು ಅತ್ತಿಗೆ ಆಗ್ಲಿ ಅಣ್ಣ ಆಗ್ಲಿ ಅಮ್ಮ ಮತ್ತೆ ನನ್ನ ತಂಗಿದಿರು ಎಲ್ಲಾರು ಹೇಳಿದ್ರು. ಸೊ ಅದ್ರ ಜೊತೆಗೆ ನಾವು ನಿಜ ಹೇಳ್ಬೇಕು ಅಂದ್ರೆ ರಕ್ಷಾಬಂಧನ ಆಕ್ಚುಲಿ ಭಾನುವಾರನೇ ಸೆಲೆಬ್ರೇಷನ್ ಮಾಡ್ಬಿಟ್ವಿ. ಯಾಕಂದ್ರೆ ಸೋಮವಾರ ನಾವು ಹನಿನ ಡ್ರಾಪ್ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು. ಹಂಗಾಗಿ ಭಾನುವಾರನೇ ನನ್ನ ತಂಗಿದಿರು ಎಲ್ಲ ಬಂದು ಎಲ್ಲ ಒಂದ್ ಸ್ವಲ್ಪ ಅಂದ್ರೆ ಅವಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗತ್ತಲ್ವಾ ಅಂತ ಹೇಳ್ಬಿಟ್ಟು ಅವತ್ತೇ ಎಲ್ಲ ಮಾಡಿದ್ವಿ. ಮತ್ತೆ ಇನ್ನೊಂದೇನಂದ್ರೆ ನನ್ಗಾಗ್ಲಿ ನಮ್ ಝಾನ್ಸಿ ವಾಣಿಗ್ ನಮ್ಗೆ ಯಾರಿಗೂ ಗಂಡ್ ಮಕ್ಳಿಲ್ಲ. ನಮಗೆ 3 ಜನಕ್ಕೂ ಹೆಣ್ಮಕ್ಳೇ ಇರೋದು. ಅಣ್ಣನ್ಗೆ ಮಾತ್ರ ಟ್ವಿನ್ಸ್ 2 ಗಂಡ್ ಮಕ್ಳಿದ್ದಾರೆ. ನೀವಿನ್ನೀ ವಿಡಿಯೋ ನೋಡ್ಬಿಟ್ಟು ಅನ್ಕೊಬಹುದು ಮಾವನ್ ಮಕ್ಕಳಿಗೆ ಯಾರಾದ್ರೂ ರಾಖಿ ಕಟ್ತಾರ ಅಂತ ಹೇಳಿ. ನಮ್ಮ ಅಣ್ಣನ ಮಕ್ಳು ಆಕ್ಚುಲಿ ನಮ್ಮ ಮಕ್ಕಳಿಗಿಂತ ಎಲ್ಲ ಚಿಕ್ಕವರು ಅವರು ಏಜ್ ಅಲ್ಲಿ. ಸೊ ಅವ್ರು ಹುಟ್ಟದಾಗಿಂದ ಇವ್ರು ಒಂಥರ ಅವ್ರನ್ನ ತಮ್ಮ ಅನ್ನೋ ಒಂದು ಬಾಂಡಿಂಗ್ ಅಲ್ಲೇ ಬೆಳೆದ್ಬಿಟ್ಟಿದ್ದಾರೆ. ಅವರು ಅಷ್ಟೇ ಅಕ್ಕ ಅಂತಾನೆ ಕರೀತಾರೆ. ಅಂದ್ರೆ ನಮ್ ಪಾವನಿನ ಮತ್ತೆ ಝಾನ್ಸಿ ಮಕ್ಕಳನ್ನೆಲ್ಲ ಹೆಸರಿಟ್ಟೆ ಕರೀತಾರೆ, ಬಟ್ ನಮ್ ಹನೀನ್ ಮಾತ್ರ ಅಕ್ಕ ಅಂತ ಹೇಳಿನೇ ಕರೆಯೋದು. ಸೊ ಅವರು ಹಂಗಾಗಿ ತಮ್ಮ ಅನ್ನೋ ಒಂದು ಬಾಂಡಿಂಗ್ ಬಂದಿರೋದ್ರಿಂದ ಅವಾಗಿಂದನೂ ನಾವು ರಾಖಿ ಕಟ್ಟಿಸ್ತಾ ಇದ್ದೀವಿ. ಅಂದ್ರೆ ಆಮೇಲೆ ನೀವು ಮಾವನ್ ಮಕ್ಳಿಗೆಲ್ಲ ರಾಖಿ ಕಟ್ಟಿಸ್ತಿದ್ದೀರಾ ಅಂತ ಕ್ವಶನ್ ಮಾಡಬಾರ್ದು, ಹಂಗಾಗಿ ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಫಸ್ಟು ನಾವು 3 ಜನ ಅಣ್ಣನ್ಗೆ ರಾಖಿನ ಕಟ್ಟಿದ್ವಿ. ಅಣ್ಣನ್ಗೆ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳೋದೆಲ್ಲ ಇಷ್ಟನೇ ಪಡೋದಿಲ್ಲ. ನಾವೇನೆ ಅಣ್ಣ ವರ್ಷಕ್ಕೊಂದ್ಸತಿ ಅಲ್ವಾ ಆಶೀರ್ವಾದ ಮಾಡಿ ಅಂತ ಅನ್ಬಿಟ್ಟು ಹೇಳಿದ್ವಿ. ಅವ್ರು ಅದೇ ಹೇಳ್ತಾರೆ, ನೀವು ಕಾಲಕ್ಕೆ ಬಿದ್ರೇನೆ ಅಲ್ಲ ಅಮ್ಮ, ನನ್ನ ಆಶೀರ್ವಾದ ಯಾವಾಗ್ಲೂ ನಿಮ್ 3 ಜನಕ್ಕೆ ಇದ್ದೇ ಇರತ್ತೆ ಅಂತ ಹೇಳಿ. ನಮ್ 3 ಜನಕ್ಕೂ ಅಷ್ಟೇ ಅಣ್ಣ ಅಂದ್ರೆ ಏನೋ ಒಂಥರ ತುಂಬಾನೇ ಒಂಥರ ಸ್ಪೆಷಲ್ ಇದು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅಷ್ಟೇನೆ ಹೆಂಗ್ ಬೆಳ್ದಿದೀವಿ ಅಂತಂದ್ರೆ ನಮ್ಮ ಅಣ್ಣ ಏನಾದ್ರು ಹೇಳಿದ್ರೆ ಅದೇ ಕರೆಕ್ಟು ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾವು ಬೆಳೆದಿದೀವಿ. ಇವಾಗ್ಲೂ ಹಂಗೆ ಇದೀವಿ ನಾವು. ಸೊ ಪ್ರತಿ ವರ್ಷ ನಾವು ಏನ್ ಮಿಸ್ ಮಾಡ್ಕೊಂಡ್ರು ಮಾತ್ರ ರಾಖಿ ಕಟ್ಟೋದನ್ನ ಖಂಡಿತ ಮಿಸ್ ಮಾಡೋದೇ ಇಲ್ಲ. ಪ್ರತಿ ವರ್ಷ ಕಟ್ತೀವಿ. ಪ್ಲಸ್ ಅಣ್ಣನು ನಮ್ಗೆ ಗಿಫ್ಟ್ ಅಂತ ಕೊಡ್ತಾರೆ. ಅಂದ್ರೆ ಅವ್ರು ಯಾವಾಗ್ಲೂ ಅಷ್ಟೇ ಕ್ಯಾಶ್ ಕೊಟ್ಬಿಡ್ತಾರೆ ಏನಾದ್ರೂ ತಗೊಳ್ಳಿ ಅಂತ ಹೇಳಿ. ನಾವ್ ಹಂಗೂ ಹೇಳ್ತೀವಿ, ಯಾಕಂದ್ರೆ ಈಗ ರಕ್ಷಾಬಂಧನ ಮತ್ತೆ ಗೌರಿ ಹಬ್ಬ ಎಲ್ಲ ಒಟ್ಟೊಟ್ಟಿಗೆ ಬರುತ್ತಲ್ವಾ. ಸೊ ನೀವು ನಮ್ಗೆ ಅಮೌಂಟ್ ಏನು ಕೊಡಕ್ ಹೋಗ್ಬೇಡಿ, ಗೌರಿ ಹಬ್ಬದ ಟೈಮ್ ಹೆಂಗೂ ಸೀರೆ ಕೊಡಿಸ್ತೀರಾ ಅಲ್ವಾ, ಅದೇ ಸಾಕು ಅಂತ ಹೇಳಿ. ಆದ್ರೆ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಕೇಳೋದೇ ಇಲ್ಲ. ಅಂದ್ರೆ ಕ್ಯಾಶ್ ಕೊಟ್ಬಿಡ್ತಾರೆ, ಏನಾದ್ರೂ ತಗೊಳ್ಳಿ ನಿಮ್ಗೆ ಇಷ್ಟ ಬಂದಿದ್ದು, ಮತ್ತೆ ನಾನ್ ತರೋದ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ಮತ್ ಇನ್ನ ಗೌರಿ ಹಬ್ಬಕ್ಕೂ ಹೆಂಗೂ ಸೀರೆ ಕೊಡಿಸ್ತೀವಿ, ಮತ್ತೆ ಬೇರೆ ಏನಾದ್ರೂ ಕೊಟ್ರೆ ನಿಮ್ಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅಮ್ಮ ಅನ್ಬಿಟ್ಟು. ನಮ್ದು 3 ಜನ ಕಟ್ಟಿದಾದ್ಮೇಲೆ ಒಬ್ಬೊಬ್ರೆ ಮಕ್ಕಳು ಕಟ್ತಾ ಇದ್ರು. ಸೊ ಅವ್ರ ಕೈಗಳಂತೂ ತುಂಬೋಗ್ಬಿಡತ್ತೆ, ಅವ್ರಿಗೆ ಅದೇ ಒಂದು ಖುಷಿ. ಆ ಕೈಗಳು ಫುಲ್ಲು ರಾಖಿ ಇರತ್ತಲ್ವಾ, ಮಕ್ಕಳಿಗೆ ಏನೋ ಒಂಥರ ಖುಷಿ ಆಗತ್ತೆ. ಅದನ್ನೇ ಅವರು ಹೇಳ್ತಾ ಇರ್ತಾರೆ. ಸ್ಕೂಲಲ್ಲೆಲ್ಲ ಹೋಗಿ ಕೇಳಿದ್ರೆ ನಿಮ್ಗೆ ಯಾರು ಸಿಸ್ಟರ್ಸ್ ಇಲ್ಲ ಆದ್ರೂ ಇಷ್ಟೊಂದು ರಾಖಿ ಕಟ್ಕೊಂಡ್ ಬರ್ತೀರಾ ಅಂತ ಅನ್ಬಿಟ್ಟು ಹೇಳ್ತಾರಂತೆ. ಬರೀ ಇಷ್ಟೇ ಅಲ್ಲ, ಆಕ್ಚುಲಿ ಇನ್ನೂ ಇದಾರೆ. ಅಂದ್ರೆ ನಮ್ಮ ಅಕ್ಕನ ಕೆಲವು ಕಸಿನ್ಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ಮತ್ತೆ ಬಂದು
ತಂದು ಕಟ್ತಾರೆ. ಪಾಪ ನಮ್ಮ ಅತ್ತಿಗೆ ಅಣ್ಣ ಅತ್ತಿಗೆಗಂತೂ ರಕ್ಷಾ ಬಂಧನ ಬಂದ್ರೆ ಟ್ಯಾಕ್ಸ್ ಅಂತಾನೆ ನಾನ್ ರೇಗಿಸ್ತಾ ಇರ್ತೀನಿ. ಬಟ್ ಏನಿಲ್ಲ ಅದೇ ಎಲ್ಲ ಈ ಸತಿ ಅಂತೂ ನಮ್ಮ ಅತ್ತಿಗೆ ಎಲ್ಲಾರ್ಗೂ ಇಯರಿಂಗ್ಸ್ ಅಂತೆ ಏನೋ ಜ್ಯುವೆಲರೀಸ್ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ರು. ಚೆನ್ನಾಗಿತ್ತು. ಮಕ್ಕಳಿಗೇನೆ ಕೊಟ್ಬಿಟ್ಟಿದ್ರು ನಿಮ್ಗೆ ಯಾವ್ದ್ ಬೇಕೋ ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ಬಿಟ್ಟು ಬ್ರಾಸ್ಲೆಟ್ಸು, ಇಯರಿಂಗ್ಸು, ರಿಂಗ್ಸು ಸಮಥಿಂಗ್ ಆ ತರ ಎಲ್ಲಾನು ಮಕ್ಕಳು ಅವ್ರವ್ರೇ ಚೂಸ್ ಮಾಡ್ಕೊಂಡು ಅವ್ರವ್ರಿಗೆ ಯಾವ್ದ್ ಬೇಕೋ ಅವ್ರವ್ರು ತಗೊಂಡ್ರು. ಇನ್ನ ಅದಾದ್ಮೇಲೆ ನಮ್ಮ ವಾಣಿ ಮತ್ತೆ ಝಾನ್ಸಿ ನಮ್ಮ ಹನಿಗೆ ಗಿಫ್ಟ್ ನ ತಗೊಬಂದಿದ್ರು. ಅದೇ ಅವಳು ಹಾಸ್ಟೆಲ್ಗೆ ಹೋದ್ರುನು ನಮ್ಮನ್ನ ನೀನ್ ಯಾವಾಗ್ಲೂ ನಾವ್ ಅದನ್ನ ನೋಡಿದ ತಕ್ಷಣ ನಮ್ ನೆನ್ಪಾಗ್ಬೇಕು ಅಂತ ಹೇಳಿ ಅವ್ರಿಬ್ರು ಪ್ಲಾನ್ ಮಾಡ್ಕೊಂಡು ಇಬ್ರು ತಗೊಂಡ್ ಬಂದಿದ್ರು. ನನ್ಗೂ ಸರ್ಪ್ರೈಸ್. ನಾನು ಕೇಳ್ತಿದ್ದೆ ಏನಕ್ಕೆ ಇವೆಲ್ಲ ತಗೊಬಂದ್ರಿ ಅಂದ್ರೆ, ಬಿಡೆ ನಿನ್ ಮಗಳಿಗೆ ಏನ್ ತಂದಿಲ್ಲ, ನಮ್ ಮಗಳಿಗೆ ನಾವ್ ತಂದ್ಕೊಂಡಿದೀವಿ, ನೀನೇನ್ ಅದನ್ನ ಕ್ವಶನ್ ಮಾಡ್ಬೇಡ ಅಂತ ನನ್ ಬಾಯಿನೇ ಮುಚ್ಚಿಸ್ಬಿಡ್ತಾರೆ. ಇನ್ನ ಅದ್ರಲ್ಲೂ ಬೇರೆ ಲೆಟರ್ಸ್ ಬೇರೆ ಅಂದ್ರೆ ನಮ್ಮ ಹನಿಗೆ ಹೆಂಗೆ ಅಂದ್ರೆ ಅವಳಿಗೆ ಲೆಟರ್ಸ್ ಬರೆಯೋದು ತುಂಬಾ ಇಷ್ಟ ಬೇರೆಯವ್ರಿಗೆ. ಪ್ಲಸ್ ಅವಳಿಗೆ ಯಾರಾದ್ರೂ ಲೆಟರ್ ಬರ್ಕೊಟ್ರು ಅದು ತುಂಬಾ ಇಷ್ಟ ಪಡ್ತಾಳೆ. ಸೊ ಅದನ್ನ ಅವ್ರು ಬರ್ಕೊಟ್ಟಿದ್ರಲ್ವಾ ಅವಳಿಗೆ ಸಿಸ್ಟರ್ಸ್, ಅದನ್ನೆಲ್ಲ ಸ್ವಲ್ಪ ಓದ್ಬಿಟ್ಟು ಅವಳು ಒಂಚೂರು ಎಮೋಷನಲ್ ಆದ್ಲು. ನಿಜವಾಗ್ಲೂ ಎಲ್ಲಾರ್ಗೂ ಒಂದ್ ಕಡೆ ಖುಷಿ ಅನ್ನೋದಕ್ಕಿಂತ ಬೇಸರನೇ ಜಾಸ್ತಿ ಇತ್ತು ಅಂತಾನೆ ಹೇಳ್ಬೋದು ಅವತ್ತು. ಬಟ್ ಅದನ್ನೆಲ್ಲ ಮರೆಯೋದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪ ಇವನ್ ಯಾಕಂದ್ರೆ ಅವಳ ಮುಂದೆ ನಾವು ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗ್ಬಿಟ್ರೆ ಅವಳು ಇನ್ನು ಹತ್ ಬಿಡ್ತಾಳೆ. ಅದೇ ನನ್ ತಂಗಿದೀರು ಎಲ್ಲ ನಮ್ಮ ಅತ್ತಿಗೆ ಅದೇ ಹೇಳ್ತಾ ಇದ್ರು, ಅಕ್ಕ ನಾವು ಅವಳನ್ನ ಅಳಿಸಿ ಕಳ್ಸೋದು ಬೇಡ, ಖುಷಿಯಿಂದಾನೇ ಕಳ್ಸೋಣ, ಅವಳ ಮುಂದೆ ನಾವೆಲ್ಲ ಬ್ರೇಕ್ ಡೌನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆದಷ್ಟು ನಾವೆಲ್ಲ ಕಂಟ್ರೋಲ್ ಮಾಡ್ಕೊಂಡೆ ಅವಳಿಗೆ ಇದ್ ಮಾಡ್ತಾ ಇದ್ವಿ. ಆಮೇಲೆ ಮಕ್ಕಳು ಅದೇ ಒಂದು ರೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡು ಪಾಪ ಆ ಟೈಮ್ಗೆ ಆ ಮೂಮೆಂಟ್ಗೆ ಅವ್ರೆಲ್ಲಾರು ಪ್ಲಾನ್ ಮಾಡ್ಕೊಂಡು ಸಡನ್ ಆಗಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂತಾ ಇದ್ರು. ಯಾವ್ದು ಅದೇ ಸ್ಟೆಪ್ಸ್ ಅನ್ನೆಲ್ಲಾನು ಸರಿ ಅವನ್ನೆಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಾದ್ಮೇಲೆ ನಾವು ಅದನ್ನ ಶೂಟ್ ಮಾಡೋಣ ಅಂತ ಹೇಳಿ ಮನೆ ಒಳಗಡೆ ಆಗ್ಲಿಲ್ಲ ನಮ್ಗೆ. ಅಂದ್ರೆ ಒಬ್ರು ಬಂದ್ರೆ ಇನ್ನೊಬ್ರು ಬರ್ತಿರ್ಲಿಲ್ಲ ವಿಡಿಯೋದಲ್ಲಿ. ಹಂಗಾಗಿ ಹೊರಗಡೆ ರೋಡಲ್ಲೇ ಮಾಡ್ಕೊಡೋಣ ಅಂತ ಮಾಡ್ತಿದ್ವಿ. ಸರಿ ನಾವು ವೆಹಿಕಲ್ಸ್ನೆಲ್ಲ ನೋಡ್ಕೊಂತಾ ಇದ್ವಿ, ಯಾಕಂದ್ರೆ ನಾವೇನೋ ಇಲ್ಲಿ ಶೂಟ್ ಮಾಡ್ತಿದೀವಿ ಅಂತಂದ್ರೆ ಓಡಾಡೋರ್ಗೆ ತೊಂದ್ರೆ ಆಗ್ಬಾರ್ದು. ಆ ಗಾಡಿಗಳು ಪಾಸ್ ಆದ್ಮೇಲೆ ನೋಡ್ಕೊಂಡು ಶೂಟ್ ಮಾಡ್ಕೊಂಡ್ವಿ. ಸೊ ಫೈನಲ್ ಆಗಿ ಹೆಂಗೋ ಮಕ್ಕಳು ಆ ರೀಲ್ ನ ಕಂಪ್ಲೀಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ನನ್ಗೆ ಅವತ್ತಿನ ದಿನ ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಇದು ಬಂದು ನೆಕ್ಸ್ಟ್ ಅಂದ್ರೆ ನಾವು ಹನಿನ ಡ್ರಾಪ್ ಮಾಡಕ್ಕೆ ಅಂತ ಹೋದ್ವಲ್ಲ, ಸೊ ಒಂದು ದಿನ ನಾವು ಅಲ್ಲೇ ಸ್ಟೇ ಮಾಡಿದ್ವಿ. ಆವಾಗ ಒಂದು ಬೀಚ್ ಹತ್ರನೇ ಒಂದು ಹೋಮ್ ಸ್ಟೇ ಏನೋ ಮಾಡ್ಕೊಂಡಿದ್ವಿ. ಅಲ್ಲಿ ಅಪ್ಪ ಮಗಳು ಇಬ್ರು ಫುಲ್ಲು ಡೀಪ್ ಡಿಸ್ಕಷನ್ ನಡೀತಾ ಇತ್ತು. ಅಂದ್ರೆ ನಮ್ಮನೆಯವರು ಮಗಳಿಗೆ ಫುಲ್ ಆಗಿ ಒಂದು ಪ್ರಿಕಾಷನ್ ನ ಕೊಡ್ತಾ ಇದ್ರು. ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ನಮ್ಮನೆಯವರು, ನನ್ನಷ್ಟು ಇದಿಲ್ಲ ಅವರು. ಅವರು ಮಗಳಿಗೆ ಹೇಳ್ತಾ ಇದ್ರು, ಯಾರಿಗೂ ಹೆದರ್ಕೋಬೇಡ, ಧೈರ್ಯವಾಗಿ ಫೇಸ್ ಮಾಡು, ಪ್ರಾಬ್ಲಮ್ಸ್ ಬಂದ್ರೂನು ನೀನ್ ತಪ್ಪು ಮಾಡಿದ್ಯಾ ಅಂದಾಗ ಮಾತ್ರ ಬೆಂಡ್ ಆಗ್ಬೇಕಮ್ಮ, ತಪ್ಪು ಮಾಡಿಲ್ಲ ಅಂತಂದ್ರೆ ನೀನ್ ಅದನ್ನ ಸ್ಟ್ರಾಂಗ್ ಆಗಿ ಎಲ್ಲಾನು ನೋಡ್ಕೋಬೇಕಾಗುತ್ತೆ. ಈಗ ಪ್ರತಿ ಒಂದಕ್ಕೂ ಅಮ್ಮ ಇರಲ್ಲ, ಪಪ್ಪ ಇರಲ್ಲ, ನೀನೇ ನೋಡ್ಕೊಬೇಕು ಎವ್ರಿಥಿಂಗ್. ಪ್ಲಸ್ ಇದು ತುಂಬಾ ನಮ್ಗೆ ಹತ್ರನೂ ಇಲ್ಲ, ನೀನು ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ ತಕ್ಷಣ ನಾವು ಬರೋದಕ್ಕೆ. ಸೊ ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೇರ್ಫುಲ್ ಆಗಿರ್ಬೇಕು ನೀನು ಅಂತ ಹೇಳಿ ಮಗಳಿಗೆ ಏನೇನ್ ಪ್ರಿಕಾಷನ್ ಕೊಡ್ಬೇಕು ಅನ್ನೋದನ್ನೆಲ್ಲ ಅವರು ಚೆನ್ನಾಗಿ ಹೇಳ್ತಿದ್ರು. ಸರಿ ನಾನು ಅದನ್ನೆಲ್ಲ ಹಂಗೆ ಸ್ವಲ್ಪ ಶೂಟ್ ಮಾಡ್ಕೊಂತ ಇದ್ವಿ. ಅಲ್ಲಿ ಬೀಚ್ ಹತ್ರ ಎಲ್ಲ ತುಂಬಾ ಚೆನ್ನಾಗಿತ್ತು. ನನ್ಗಂತೂ ಅವತ್ತು ಸ್ವಲ್ಪ ತುಂಬಾನೇ ಮನ್ಸು ಭಾರವಾಗೇ ಇತ್ತು ಅಂತಾನೆ ಹೇಳ್ಬೋದು. ಆಮೇಲೆ ಅವಳನ್ನ ನಾನ್ ಬ್ರೇಕ್ ಡೌನ್ ಆಗ್ತಿದ್ರೆ ಪಾಪ ಅವಳು ಇನ್ನು ಸ್ವಲ್ಪ ಎಮೋಷನಲ್ ಆಗಿ ಇದಾಗ್ಬಿಡ್ತಾಳೆ. ನಮ್ಮನೆಯವ್ರು ನನ್ಗೆ ಅದನ್ನೇ ಹೇಳ್ತಾ ಇದ್ರು, ಅಷ್ಟೊಂದು ಇದಾಗ್ಬೇಡಮ್ಮ, ಇಟ್ಸ್ ಓಕೆ, ಪರವಾಗಿಲ್ಲ ಅಂತ. ಆದ್ರೆ ನನ್ಗೇನಂದ್ರೆ ಅವಳಿಗೀಗ ಸೆಪ್ಟೆಂಬರ್ ಬಂದ್ರೆ 21 ವರ್ಷ ಆಗತ್ತೆ. ನಾನು ಯಾವತ್ತೂ ಅವಳನ್ನ ಆತರ ಬಿಟ್ಟಿದ್ದೇ ಇಲ್ಲ. ನಾನೇ ಅಲ್ಲ, ಇವನ್ ನನ್ನ ಹಸ್ಬೆಂಡೇ ಆಗ್ಬೋದು. ಅದು ಇದ್ದೇ ಇರತ್ತಲ್ವ ಒಂದು ತಂದೆ ತಾಯಿಗೆ ನಮ್ಗೆ. ಸೊ ನಮ್ಮ ಮನೆಯವ್ರಷ್ಟು ಸ್ಟ್ರಾಂಗ್ ಆಗಿ ನನ್ ಕೈಲಿ ಇರಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು.
ಇನ್ನ ಅಲ್ಲಿ ನಾನು ಜಾಸ್ತಿ ಎಲ್ಲ ಏನು ಶೂಟ್ ಮಾಡ್ಕೊಳಕ್ ಹೋಗ್ಲೇ ಇಲ್ಲ. ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೆ ಅಷ್ಟೇನೆ. ಅದೂನು ನನ್ಕಿಂತ ಜಾಸ್ತಿ ನಮ್ ಹನಿ ಮತ್ತೆ ನಮ್ ಮನೆಯವರೇ ಒಂಚೂರು ಶೂಟ್ ಮಾಡ್ಕೊಟ್ಟಿದ್ರು ನನ್ಗೆ. ಅದನ್ನ ಮಾತ್ರ ಇಲ್ಲಿ ಆಡ್ ಮಾಡಿದೀನಿ. ಸೊ ಫೈನಲ್ ಆಗಿ ಈ ವ್ಲಾಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.